ಪಟ ಪಟ ಅಂತ ಮಾತಾಡ್ತಾ ಇದ್ರಿ. ಕನ್ನಡ ಪದಗಳು ಬೇರೆ ನಿಮ್ ಬಾಯಿ ಸಿಕ್ಕಿ ಕೊಲೆ ಆಗ್ತಾ ಇತ್ತು. ಇಲ್ಲ ಅದಕ್ಕೆ ಒಳ್ಳೆ ದ್ರಾಕ್ಷಿ ಗೋಡಂಬಿ ತಿಂದಾಗಿತ್ತು. ಟಿವಿ ಅಂಕರ್ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿಲ್ಲ. ನನಗೆ ಗೊತ್ತಿಲ್ಲದೆ ಅದೇನ್ ಹೇಳ್ಬಿಟ್ಲೆ. ಅವರು ಇವ್ರನ್ನ ಅವ್ರ ಮೂಗನ್ನ ರಾಜ್ಯ ಮೂಗ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಅವ್ರ ಮೂಗ್ ಮಾತ್ರ ಸೊಟ್ಟಪಟ್ಟ ಇದೆ ಅಂದ್ರು. ಸೊಟ್ಟಪಟ್ಟ ಇದೆಯಾ? ಹೌದು, ನಿಮ್ ಸೊಟ್ಟಿಗೆ ನಾವು ಮೂಗನ್ನ ಕ್ಲೋಸ್ ಅಪ್ ನಲ್ಲಿ ಟಿವಿ ತುಂಬಾ ತೋರಿಸ್ತಾ ಇದ್ರು. ಸುಮ್ಮನೆ ಚಂಪ, ಅದಕ್ಕೆ ಮೂಗು ಸರಿಯಾಗಿದೆ, ಆದ್ರೆ ಸ್ವಲ್ಪ ಸೊಟ್ಟಿಗಿದೆ ಅಷ್ಟೇ. ಹೌದು ಕಣ ಪದ್ದು, ಅವ್ರ ಮೂಗು ಸ್ವಲ್ಪ ನಮ್ ಕಡೆ ನೋಡ್ತಾ ಇರೋ ಹಾಗಿದೆ. ಡೋಂಟ್ ಟಾಕ್ ರಮೇಶ್, ನನ್ ಮೂಗು ಚೆನ್ನಾಗೇ ಇದೆ. ಹೆತ್ತವ್ರಿಗೆ ಹೆಗಣಾನು ಮುದ್ದೆ. ರಾಜವ್ರೆ, ಟಿವಿಯಲ್ಲಿ ನಿಮ್ ಇಂಟರ್ವ್ಯೂ ನೋಡ್ದೆ. ಹೇಗಿತ್ತು ಪದ್ಮಜ? ಸೂಪರ್ ಆಗಿತ್ತು. ಅಲ್ಲ, ನಿಮ್ ಮೂಗ್ ಚೆನ್ನಾಗೇ ಇದೆ. ಅವ್ರು ಯಾಕ್ರಿ ಬೇರೆ ಬೇರೆ ಆಂಗಲ್ ಅಲ್ಲಿ ನಿಮ್ ಮೂಗ್ ತೋರಿಸ್ಬಿಟ್ಟು ಸೊಟ್ಟಾಪಟ ಇದೆ ಅಂತ ಹೇಳ್ಬಿಟ್ರು? ಹೌದಾ? ಅದಕ್ಕೆ ನಾನು ರೋಡ್ ಮೇಲೆ ಬರ್ಬೇಕಾದ್ರೆ ಎಲ್ರು ನನ್ ಮೂಗ್ನೇ ನೋಡ್ತಾ ಇದ್ರು. ನಿಮ್ಮನ್ನ ಇಂಟರ್ವ್ಯೂ ಮಾಡಲಲ್ಲ, ಅವಳು ರಾಜೇಶ್ವರಿ ಕಡೆಯವಳು. ನಿಮ್ ಮುಖಕ್ ಮಸಿ ಬಳಿಬೇಕು ಅಂತಾನೆ ನಿಮ್ ಮೂಗ್ನ ಸೊಟ್ಟ ಮಾಡಿಸಿದಾಳೆ. ಕರೆಕ್ಟು, ಒಳಗಡೆ ಏನೋ ನಡೆಸಿದ್ದಾರೆ, ಅದಕ್ಕೆ ಅವಳು ನನ್ನ ಮೂಗ್ನ ಅಷ್ಟೊಂದು ಇನ್ಸಲ್ಟ್ ಮಾಡಿದ್ರು. ಟಿವಿ 10 ಅವರು ನಿಮ್ಗೆ ಪರಿಚಯ ಇದ್ದಾರೆ ಅಲ್ವಪ್ಪ? ಪರಿಚಯ ಏನ್ ಬಂತು, ಎಷ್ಟೋ ಸಲ ಟಿವಿ 10ಗೆ ನಾನೇ ಆಂಕರಿಂಗ್ ಮಾಡಿದ್ದೀನಿ. ಹಾಗಾದ್ರೆ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿಸಿ ನಿಮ್ ಮೂಗ್ ಸರಿಗಿದೆ ಅಂತ ಒಂದ್ 4 ಜನದ ಕೈಲಿ ಹೇಳಿಸಿದ್ರೆ ಆಯ್ತಪ್ಪ. ಕರೆಕ್ಟ್, ಈಗಲೇ ಟಿವಿ 10ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೋಗ್ರಾಮ್ ನ ಅರೇಂಜ್ ಮಾಡಿಸ್ತೀನಿ. ನಮ್ಮ ಮನೆಯವ್ರ ಹತ್ರನೇ ನನ್ ಮೂಗ್ ಚೆನ್ನಾಗಿದೆ ಅಂತ ಆಂಕರಿಂಗ್ ಮಾಡಿಸಿ ಸೆನ್ಸೇಷನಲ್ ನ್ಯೂಸ್ ಕೊಡ್ತೀನಿ. ಅದಕ್ಕೆ ಬರೀ ನಿಮ್ಮ ಮೂಗನ್ನ ಹೊಗಳೋದಷ್ಟೇ ಅಲ್ಲ, ನಮ್ಮ ಮಾತಲ್ಲೇ ಆ ರಾಜೇಶ್ವರನ್ನ ಜಾಡ್ಸ್ಬಿಡ್ತೀವಿ. ಸುಮ್ಮನೆ ಜಾಡ್ಸಕ್ಕಾಗಲ್ಲ. ನನಗೆ ಗೊತ್ತಿಲ್ಲ. ಟೇಕ್ ದಿಸ್. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ರಾಧಾಕೃಷ್ಣ ಅಂತ, ಟಿವಿ 10 ಪ್ರೋಗ್ರಾಮ್ ಹೆಡ್. ಓ ಮೈ ಗಾಡ್, ನೀವು ನಮ್ಮನೆಗೆ ಬಂದಿರೋದು ಟಿವಿ ಚಾನೆಲ್ ಬಂದಾಗಾಯ್ತು, ಬಂದಾಗಾಯ್ತು. ಪ್ಲೀಸ್ ಕಮ್, ಪ್ಲೀಸ್. ಮತ್ತೆ ನೀವು ಆಂಕರ್ ಆಗಿ ಬಂದಿರೋದು ನನಗೆ ಬಹಳ ಖುಷಿ ಆಯ್ತು ಮೇಡಮ್. ಮೊನೋಟನಿನ ಬ್ರೇಕ್ ಮಾಡೋದಕ್ಕೆ ಆಗಾಗ ನಮ್ಮಂತ ಹೊಸ ಮಕ್ಕಳು ಬರ್ತಾ ಇರಬೇಕು. ಅಷ್ಟೇ ಅಲ್ಲ, ಸೆನ್ಸೇಷನಲ್ ನ್ಯೂಸ್ ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾನು ಬರ್ತಾ ಇದ್ದೀನಿ. ನಮ್ ಕ್ಯಾಮರಾಮನ್ ಗೋಪಿನು ಇದನ್ನೇ ಹೇಳಿದ್ದು. ರಾಜಿ ಅವರು ಒಂದೊಂದು ಫ್ರೇಮ್ ನಲ್ಲೂ ಬಹಳ ಚೆನ್ನಾಗಿ ಕಾಣ್ತಾರೆ, ಥೇಟ್ ಲೇಡೀಸ್ ತರನೇ ಕಾಣ್ತಾರೆ ಅಂತ. ಕಾಂಪ್ಲಿಮೆಂಟು. ಗೋಪಿ, ನನ್ ಮೂಗು ಬೇರೆ ತರ ಕಾಣಿಸ್ತಾ ಇದೆಯಾ? ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ್ರ? ಒರಿಜಿನಲ್ ತರ ಇದೆಯಲ್ಲ ನಿಮ್ದೇನ ಮೂಗು? ಅಯ್ಯೋ, ಇದು ನನ್ ಸ್ವಂತ ಮೂಗು. ಎಕ್ಸಲೆಂಟ್ ಆಗಿದೆ ಮೇಡಮ್. ನಿಮ್ ತುಟಿಲಿರೋ ರಂಗು ಮೂಗಲ್ಲಿ ಎತ್ ಕಾಣ್ತಾ ಇದೆ. ನಿಮ್ಮ ಮೂಗು ಇಷ್ಟು ಚೆನ್ನಾಗಿರೋದ್ರಿಂದಾನೇ ನಿಮ್ಗೆ ಇಷ್ಟೊಂದು ಡಿಮ್ಯಾಂಡ್ ಇರೋದು. ನೋಡಿ, ನಮ್ಮ ಮನೆಯವರೆಲ್ಲ ನನ್ನ ಮೂಗಿನ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ. ನೀವು ಅದನ್ನ ಶೂಟ್ ಮಾಡ್ಕೋಬೇಕು. ನೀವ್ ಯಾರು ಹೇಳ್ತೀರ ಅವ್ರನ್ನ ಶೂಟ್ ಮಾಡ್ತೀವಿ. ಓ, ನಾನು ಕ್ಯಾಮ್ರಾ ಎತ್ಕೊಂಡು ನಮ್ಮ ಮನೆಗೆ ಬಂದ್ಬಿಟ್ಟಿದ್ರ? ಇವರು ನಿಮ್ ಬಗ್ಗೆ ಮಾತಾಡ್ತಾರ? ಮಾತಾಡ್ದೇನು, ಮಾತಾಡ್ಲೇಬೇಕು ಕಣ್ರಿ. ಓಕೆ ಸರ್, ನಮಸ್ಕಾರ ವೀಕ್ಷಕರೇ. ನಾವು ಗಂಟೆಗೆ ವಂಶದ ಕಟ್ಟ ಕಡೆ ಎತ್ತಿಕೊಂಡು ಪಾಂಡುರಂಗ ಗಂಟಗರಿ, ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮಧುಕರಿ. ಇದು ನಮ್ಮ ನಾಮಧೇಯ. ಇನ್ನು ನಮ್ಮ ಜೀವನಗಾಥೆಗಳು. ಒಂದು ಊರಿನಲ್ಲಿ ಒಂದು ಮದುವೆಯು ನಡೆಯುತ್ತಿತ್ತು. ಈ ಮದುವೆಯ ಭೂರಿ ಭೋಜನದ ಆಸೆಗೆ ಒಂದು ಮೂಲೆಯಲ್ಲಿ ನಮ್ಮ ಪಾಡಿಗೆ ನಾವು ಕುಳಿತಿದ್ದೆವು. ಇನ್ನೇನು ಮುಹೂರ್ತದ ಸಮಯಕ್ಕೆ ಸರಿಯಾಗಿ ತಾಳಿ ಕಟ್ಟುವ ಗಂಡು ನಾಪತ್ತೆ. ನಮ್ಮ ಗ್ರಹಚಾರವೋ ನಮ್ಮನ್ನು ಕರೆದುಕೊಂಡು ಹೋಗಿ ಇವರ ಕತ್ತೆಗೆ ತಾಳಿಯನ್ನು ಕಟ್ಟಿಸಿದರು. ಆ ಕ್ಷಣದಿಂದ ಇವರು ನಮ್ಗೆ ಎಂಡ್ರು, ನಾವು ಇವರಿಗೆ ಗಂಡು. ಆದ್ರೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಒಂದೇ ಒಂದು ಗುಡ್ ಮಾರ್ನಿಂಗ್ ಬಸ್. ಬೆಂಕಿ ಬಿತ್ತು ನಿನ್ ಗುಡ್ ಮಾರ್ನಿಂಗ್. ಯಾಕೆ ಬಸ್ ತುಂಬಾ ಬೇಜಾರಲ್ಲಿದ್ದೀರಾ? ಯಾರೋ ಏನೋ ಸುಡುಗಾಟ ಟಿವಿ ಅವರು ಬಂದಿದ್ದಾರೆ. ಅವ್ರಿದ್ರಿಗೆ ನನ್ನ ಹೆಂಡತಿ ನನ್ನನ್ನು ಗೆಟ್ ಔಟ್ ಅಂದ್ಬಿಟ್ಟು ಹಾಳಾಗ್ ಬಡ್ಡಿ ಮಗನ ರೆಕಾರ್ಡ್ ಬೇರೆ ಆಗ್ಬಿಟ್ಟಿದೆ. ತಪ್ಪಿ ಅದು ಏನಾದ್ರು ಈ ಟಿವಿ ಚಾನಲ್ ಅವ್ರ ಕೈಗೆ ಏನಾದ್ರು ಸಿಕ್ಬಿಡ್ತು ಅಂದ್ರೆ ದಿನಕ್ಕೊಂದು 20 ಸಲ ಹಾಕೊಂಡು ಗುಂಬಿಡ್ತಾರೆ. ನಾನು ನಾಳೆ ಟ್ರೈನಲ್ಲಿ ಹೋಗ್ತಾ ಇರ್ತೀನಿ, ಟಿ ಬಂದು ಟಿಕೆಟ್ ಕೊಡಪ್ಪ ಅಂತಾನೆ. ನಾನು ಟಿಕೆಟ್ ತೋರ್ಸೋಣ ಅಂತ ಮುಖ ತೋರಿಸ್ತೀನಿ. ಅಯ್ಯೋ ನೀನೇನೋ ಕೂತು ಮಕ್ಕಳಿಗೆ ಅಲ್ವಾ? ಅವಳಿಗೇನು ತುಂಬಾ ಚೆನ್ನಾಗಿದ್ದಾಳೆ, ಅವಳನ್ನ ಶೂಟ್ ಮಾಡ್ತೀನಿ. ಅವಳು ನನ್ನ ಹಬ್ಬಿ ಪರ್ಸನಲ್ ಸೆಕ್ರೆಟರಿ. ಅವಳ ಕಡೆನೆ ರಾಜೇಶ್ವರಿ ಬಗ್ಗೆ ಮಾತಾಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ನಾನು 4 ಮಾತಾಡ್ಲಾಕ? ಅಕ್ಕ ಅಕ್ಕ, ಇವಳು ನನ್ನ ತಂಗಿ ತರಾನೆ. ಮಾತಾಡು, ಆದ್ರೆ ರಾಜೇಶ್ವರಿ ಬಗ್ಗೆ ಮಾತ್ರ ಮಾತಾಡ. ಸರಿ ಅಕ್ಕ. ಕ್ಲೋಸ್ ಅಪ್. ಅತ್ತೆ, ಬ್ಲೆಸ್ ಮೀ. ಚೆನ್ನಾಗಿಲ್ಲಮ್ಮ, ಚೆನ್ನಾಗಿಲ್ಲ. ಈ ಮನೆ ಹಿರಿತಲೆ ನಾನೊಂದು 4 ಮಾತಾಡ್ಲಾ? ಅತ್ತೆ, ಊದ್ಬತ್ತಿ ಮಾಡೋದು ಹೇಗೆ, ಅದನ್ನ ಹೊಸಿಯೋದು ಹೇಗೆ ಅಂತ ಇನ್ನೊಂದು ಪ್ರೋಗ್ರಾಮ್ ಮಾಡ್ತೀನಲ್ಲ, ಆಗ ನೀವು ಮಾತಾಡಿ. ನೋಡಿ,
ನಿಮ್ ಮನೆಯಲ್ಲಿ ಯಾರ್ಯಾರು ಚೆನ್ನಾಗಿ ಮಾತಾಡ್ತಾರೋ ಎಲ್ಲರೂ ಶೂಟ್ ಮಾಡ್ಕೊಂಡು ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿರ್ತೋ ಅವ್ರನ್ನ ನಮ್ಮ ಚಾನಲ್ಲಿ ಪರ್ಮನೆಂಟ್ ಆಂಕರ್ ಆಗಿ ಮಾಡ್ಕೊಂಡ್ಬಿಡ್ತೀವಿ. ಸರಿ, ಒಬ್ಬೊಬ್ಬರಾಗಿ ಬಂದು ಮಾತಾಡಿ. ನಮಸ್ಕಾರ. ಪದ್ದುವಿನ ಜೊತೆ ಪಂದ್ಯ ವಿಶ್ಲೇಷಣೆಗೆ ಸ್ವಾಗತ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಮಾಂತ್ರಿಕ. ಅವ್ರಿಗೆ ಬ್ಯಾಟಿಂಗ್ ನ ಮಂತ್ರ ಗೊತ್ತು. ಹೊಡೆದ ಬಾಲೆಲ್ಲ ಬೌಂಡ್ರಿ ಆಚೆನೆ ಹೋಗ್ತಿರುತ್ತೆ. ಈ ಸಲ ವರ್ಲ್ಡ್ ಕಪ್ ನಲ್ಲಿ ಕರ್ನಾಟಕದವ್ರಿಗೆಲ್ಲ ಒಂದು ದುಃಖದ ಸಂಗತಿ ಕಾದಿದೆ. ಅದೇನಂದ್ರೆ ಟೀಮ್ ನಲ್ಲಿ ಒಬ್ಬನೇ ಒಬ್ಬ ಕನ್ನಡಿಗ ಕೂಡ ಇಲ್ಲ. ಬಸ್ ಈಗ ನೋಡ್ತಾರೆ ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಜಾಜಿ ಅವ್ರಿಗಿಂತ ರಾಜೇಶ್ವರಿ ಅವ್ರಿಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ನಿರ್ಮಲಾ ಠಾಕೂರ್ ಅವರು ಪಟೌಡಿ ಅವರ ಬ್ಯಾಟಿಂಗ್ ನೋಡಕ್ಕೆ ಪೆವಿಲಿಯನ್ಗೆ ಬರೋಕ್ಕೆ ಶುರು ಮಾಡಿದ್ಮೇಲೆ ಅನೇಕ ಬಾಲಿವುಡ್ ನಟಿಯರು ಪೆವಿಲಿಯನ್ಗೆ ಬರೋದನ್ನ ಶುರು ಮಾಡಿದ್ರು. ಈಗಿನ ಕಾಲದಲ್ಲಿ ಕ್ರಿಕೆಟ್ ಟೀಮ್ಗಳನ್ನೇ ಕೊಂಡ್ಕೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಸುಂದರ ಮುಖದ ರಾಜೇಶ್ವರಿ ಅವರು ಪೆವಿಲಿಯನ್ ಅಲ್ಲಿ ಬಂದು ಕೂತಿದ್ದೆ, ಆದ್ರೆ ಇನ್ನೂ ಅನೇಕ ಸುಂದರ ಮುಖಗಳು ಬಂದು ಪೆವಿಲಿಯನ್ ನಲ್ಲಿ ಅವರ ಜೊತೆ ಕೂರೋದು ಖಂಡಿತ. ಸುಂದರವಾದ ಮುಖದ ರಾಜೇಶ್ವರಿಯಲ್ಲಿ ದೊಡ್ಡ ಮುಗಿನ ಜಾಜಿ ಜಂಬಲ್ದಿನಿ. ಅಯ್ಯೋ ಸುಮ್ಮನಿರಮ್ಮ, ಕಟ್ ಹೇಳ್ಬೇಕಾಗಿರೋದು ನಾನು. ನೋಡಿ, ನಮಗೆ ಸ್ಕ್ರಿಪ್ಟ್ ಮುಖ್ಯ ಅಲ್ಲ, ಸ್ಟೈಲ್ ಮುಖ್ಯ. ನೋಡಿ, ಈಗ ನೀವು ಹೋಗಿ, ನೀವು ಬನ್ನಿ, ಆ ಪೊಲಿಟಿಕ್ಸ್ ಬಗ್ಗೆ ಮಾತಾಡಿ. ಮಹಿಳೆಯರೇ ಹಾಗೂ ಮಹನೀಯರೇ ಹಾಗೂ ಟಿವಿ 10 ವೀಕ್ಷಕ ಮತ ಬಾಂಧವರೇ, ಇವತ್ತಿನ ದಿನ ರಾಜಕಾರಣ ಅನ್ನೋದು ದೊಂಬರಾಟ ಆಗ್ಬಿಟ್ಟಿದೆ. ಯಾವಾಗ ಯಾರು ಯಾವ ಪಾರ್ಟಿಲಿ ನಿಲ್ತಾರೆ ಅಂತಾನೆ ಹೇಳೋಕ್ಕಾಗಲ್ಲ. ಇವತ್ತು ಈ ಪಾರ್ಟಿ, ನಾಳೆ ಇನ್ನೊಂದು ಪಾರ್ಟಿ. ಹೀಗಾಗಿ ಈ ರೆಸಾರ್ಟ್ ರಾಜಕೀಯದಿಂದ ನಮ್ಮ ದೇಶದ ರಾಜಕೀಯ ಎಕ್ಕುಟ್ಟು ಹೋಗ್ಬಿಟ್ಟು ಪ್ರತಿಯೊಬ್ಬರು ದುಡ್ಡು ಮಾಡೋರೆ, ಜಮೀನು ಮಾಡೋರೆ, ಇನ್ನೊಬ್ಬರನ್ನ ಬೈಯೋರೆ. ಆದ್ರೆ ಅವ್ರು ಹೇಳ್ಕೊಳ್ಳೋದು ತಾವು ಹರಿಶ್ಚಂದ್ರನ ತುಂಡು ಅಂತ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಇಂಥ ಸಂದರ್ಭದಲ್ಲಿ ನಮಗೆ ರಾಜೇಶ್ವರಿ ಅವರಂತ ಲೀಡರ್ ಬೇಕು. ರಾಜೇಶ್ವರಿ ಅವರು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಾರೆ. ಜಾಜಿ ಅವರೇ ಲೀಡರ್ ಆಗ್ಬೋದಾಗಿತ್ತು, ಆದ್ರೆ ಅವರ ಸೊಟ್ಟ ಮೂಗಿನಿಂದ ಅವರು ಆ ಪಟ್ಟಕ್ಕೆ ನಾಲಾಯಕ. ಹೋಗ್ಬೇಡಿ, ಕೂತ್ಕೊಳ್ಳಿ. ನೀವು ಕಂಟಿನ್ಯೂ ಮಾಡಿ. ರಾಜೇಶ್ವರಿ ಅವರು ಏನಾದ್ರು ಎಲೆಕ್ಷನ್ ಅಲ್ಲಿ ನಿಂತ್ರೆ ಅವರು ಕ್ಯಾಟ್ ವಾಕು ಮಾಡ್ತಾರೆ, ಡಾಗ್ ವಾಕು ಮಾಡ್ತಾರೆ. ರಾಜೇಶ್ವರಿ ಅವರಿಗೆ ಒಳ್ಳೇದಾಗ್ಲಿ, ಅವರು ನಮ್ಮ ನಾಯಕಿ ಆಗ್ಲಿ, ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಬಗ್ಗೆ ಮಾತಾಡೆ ಪ್ಲೀಸ್. ನಮಸ್ಕಾರ. ಮನೆ ಅಂದ್ರೆ ನಂದಗೋಕುಲ ತರ ಇರಬೇಕು. ಮನೇಲಿ ಅತ್ತಿಗೆ ಇದ್ರೆ ಸುತ್ತಿಗೆ ಬೇಕಾಗೋದೇ ಇಲ್ಲ. ನಮ್ ಜಾಜಿ ಅತ್ತಿಗೆ ಹೇಗಿದ್ದಾರೆ ಅಂದ್ರೆ ಅವ್ರ ಮೂಗು ಸೊಟ್ಟಿಗಿದೆ. ಅವರು ನಮ್ಮ ಮೂಗನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋಬಹುದು. ಅಮೆರಿಕದಲ್ಲಿ ಮೂಗೇನು, ಮೈಯಲ್ಲಿರೋ ಎಲ್ಲ ಪಾರ್ಟ್ಸ್ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ. ಅವ್ರನ್ನ ಅಲ್ಲಿ ಕಳ್ಸೋಣ, ಅವ್ರಿಗೆ ಅವ್ರ ಮೂಗಿಗೆ ಒಳ್ಳೇದಾಗ್ಲಿ. ನಮಸ್ಕಾರ. ವಾ 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 ವಾ, ಬಹಳ ಚೆನ್ನಾಗಿ ಮಾತಾಡಿದೆ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಆದ್ರೆ ನಾನ್ ಹ್ಯಾಪಿ ಆಗಿಲ್ಲ. ಸಬ್ಜೆಕ್ಟ್ ಅಲ್ಲಿ ಇಲ್ದೇ ಇರೋದೆಲ್ಲ ಮಾತಾಡ್ತಾ ಇದಾರೆ. ನೋಡಿ ಜಾಜಿ ಅವರೇ, ನಮಗೆ ಸಬ್ಜೆಕ್ಟ್ ಮುಖ್ಯ ಅಲ್ಲ, ಅವರು ವಿಷಯನ ಎಷ್ಟರ ಮಟ್ಟಿಗೆ ಮಾತಾಡ್ತಾರೆ, ಮಾಡ್ಯುಲೇಟ್ ಹೇಗ್ ಮಾಡ್ತಾರೆ ಅನ್ನೋದೇ ಬಹಳ ಮುಖ್ಯ. ಅವ್ರು ಮಣ್ಣು ಮಸಿ ಏನಾದ್ರೂ ಮಾತಾಡ್ಲಿ, ನಮ್ ಇಂಡಿಯನ್ ಅಮೇರಿಕಾ ಅಂತ ಹೇಳಿ ನಮ್ಗೇನಂತೆ. ಚಂಪಾ, ನೀನ್ ಕರೆಕ್ಟ್ ಆಗಿ ಮಾತಾಡ್ಬೇಕು. ರಾಜೇಶ್ವರಿ ಬಗ್ಗೆ ಏನಾದ್ರು ಮಾತಾಡ್ರೆ ಮುರಿದು ಬಿಡ್ತೀನಿ. ಆಯ್ತಕ್ಕ. ನಮಸ್ಕಾರ, ನಾನು MSc ಮೇಡ್ ಸರ್ವೆಂಟ್ ಚಂಪಾಕಲಿ ಅಂತ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಮನೇಲಿ ದಂಡಪಿಂಡಗಳು ಸೇರಿಸಿ ಒಟ್ಟು 7 ಜನ ಇದೀವಿ. ನಮ್ಮ ಯಜಮಾನ್ರು ಪಾಂಡುರಂಗ ಗಂಡುಗಲಿ ಅಂತ. ಅವ್ರು ಒಂದೊಂದ್ಸಲಿ ಬಲ್ಗೈ ಎತ್ತಾರೆ, ಇನ್ನೊಂದ್ಸಲಿ ಎಡಗೈ ಎತ್ತಾರೆ. ನನ್ ನೋಡಿದ್ರಂತೂ ಖುಷಿಯಿಂದ 2 ಕೈ ಎತ್ತಾರೆ. ಮನೆಗೆ ಬಂದು ಕೆನೆ ಕಾಫಿ ಮಾಡ್ಕೊಡು ಚಂಪಾ ಚಮೇಲಿ ಅಂತಾರೆ. ಕೆನೆ ಕಾಫಿ ಕುಡಿಬೇಕಾದ್ರೆ ನಾನು ಅವ್ರ ಮುಖ ನೋಡ್ತೀನಿ. ಅವ್ರ ಮುಖದಲ್ಲಿ ಪ್ರೀತಿ ಕೆನೆ ಕಟ್ಟ ಹಾಗೆ ಕಾಣುತ್ತೆ. ಇವತ್ತಲ್ಲ ನಾಳೆ ನನ್ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತಾನು ಹೇಳಿದ್ದಾರೆ. ಕ್ಯಾಮ್ರಾ ತಗೊಂಡು ಹೋಗ್ತಾ ಇರಿ. ಅಯ್ಯ, ಇದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊಳ್ತೀರಾ ನೀವು? ಸರ್, ಒಳ್ಳೆ ಸುದ್ದಿ ಸಿಕ್ಕಿದೆ. ಬನ್ನಿ ಸರ್, ಇವತ್ತೇ ಟೆಲಿಕಾಸ್ಟ್ ಮಾಡೋಣ.
ಮತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ನುಂಗಿದ್ದು ಸಾಕು, ಕೊಡು ಕಾಫಿನ. ಅತ್ತೆ ಯಾಕೆ ಇದ್ದಕ್ಕಿದ್ದಾಗೆ ರೈಸ್ ಆಗ್ತಾ ಇದ್ದೀರಾ? ನನ್ನ ಪ್ರಶ್ನೆ ಮಾಡಬೇಡ ನೀನು, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಈ ಪ್ರೋಗ್ರಾಮ್ ನಲ್ಲಿ ಯಾರು ಸೆಲೆಕ್ಟ್ ಆದ್ಲು? ನಾವೆಲ್ಲರೂ ಚೆನ್ನಾಗಿ ಮಾತಾಡಿದೀವಿ ಅಂತ ನಾವ್ ಮಾತಾಡಿದನ್ನೆಲ್ಲ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಇಂಥ ಪ್ರೋಗ್ರಾಮ್ಗೆ ನನ್ನನ್ನು ಕಲೀಲಿಲ್ವಲ್ಲ ಜಾಜಿ. ಆಹಾಹಾ, ಈ ವಯಸ್ಸಲ್ಲಿ ನೀವು ಆಂಕರಿಂಗ್ ಮಾಡ್ಬೇಕಿತ್ತ? ನನಗೇನೆ ಕಡಿಮೆ ಆಗಿದೆ. ಸರಿಯಾಗಿ ಮೇಕಪ್ ಮಾಡ್ಕೊಂಡ್ರೆ ನಾನು ಈಗಲೂ ವಯಸ್ಸಿನ ಹುಡುಗನೇ. ನಮ್ಮ ಕಾಲದಲ್ಲಿ ಎಂತೆಂಥ ಸಿನಿಮಾಗಳಿತ್ತು, ಎಂತೆಂಥ ಹೀರೋಯಿನ್ಗಳಿತ್ತು, ಎಂತೆಂಥ ಅವರು ಡ್ಯಾನ್ಸ್ ಮಾಡ್ತಾ ಇದ್ರು, ಎಂತೆಂಥ ಅವರು ಫೈಟಿಂಗ್ ಮಾಡ್ತಾ ಇದ್ರು ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ, ಹೇಳಿ ತಿಳ್ಕೊತೀನಿ. ನಿನ್ ಮುಂದೆ ನಾನೇನು ಹೇಳೋದು, ಟಿವಿ ಮುಂದೆನೆ ಹೇಳ್ತೀನಿ. ಹಲೋ, ಜಾಜಿ ಜಂಬಂದಿನಿ ಸ್ಪೀಕಿಂಗ್. ವಾಟ್? ನಿಮ್ ಏರಿಯಾದಲ್ಲಿ ನೀರ್ ಬರ್ತಿಲ್ವಾ? ನಾನು ಅಲ್ಲಿಗೆ ಬಂದು ವಾಟರ್ ಬಾರ್ಡರ್ನ ಬೆಂಡೆತ್ತಿ ನೀರ್ ಬಿಡಿಸ್ತೀನಿ. ಯಾ ನೋ ಪ್ರಾಬ್ಲಮ್. ಹಲೋ, ಟಿವಿಟನ್ನ ಏನಿಲ್ಲ, ನಮ್ ಪಕ್ಕದ ಏರಿಯಾದಲ್ಲಿ ನೀರ್ ಬರ್ತಿಲ್ವಂತೆ. ಅವ್ರನ್ನ ಬೆಂಡೆತ್ತ ಕಾರ್ಯಕ್ರಮ ಇದೆ, ನಿಮ್ ಕ್ಯಾಮ್ರಾಮನ್ ಕಳಿಸ್ತೀರಾ? ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜಾಜಿ ಅಕ್ಕ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕ ಮುರಿದು ಬರ್ತೀನಿ. ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿ ಇರ್ಲಿ. ಯಾವ್ದೋ ಏರಿಯಾದಲ್ಲಿ ನೀರ್ ಬರ್ತಿಲ್ಲ ಅಂದ್ರೆ ನೀವ್ ಹೋಗಿ ಯಾಕೆ ಗಲಾಟೆ ಮಾಡ್ಬೇಕು? ನಿನಗೆ ಅರ್ಥ ಆಗಲ್ಲ ಕಣೆ. ಇಂಥ ಟೈಮಲ್ಲೇ ಆಗಾಗ ಟಿವಿಲಿ ಕಾಣಿಸ್ಕೊಂಡು ನನ್ ಮುಖ ಸರಿಯಾಗಿದೆ ಅಂತ ಹೇಳ್ಕೊತೀನಿ. ನಿಮ್ ಮೂಗ್ ಏನಾಗಿದೆ? ಮೊದ್ಲಿನ ತರಾನೇ ಇದೆಯಲ್ಲ. ಮೊದ್ಲಿನ ತರ ಇದೆ ಅಂದ್ರೆ ಸಟ್ಟಂಪಟ್ಟ. ಅದು ಜಾಜಿ ಜಂಬಲ್ ದಿನ್ನಿಯವರೇ, ಈ ಕೈ ಹಿಡಿದ ಗಂಡನೊಂದಿಗೆ ನಗತಾ ನಗತಾ ಮಾತಾಡ್ತಾ ಇದ್ರೆ ಈ ನಗವಿನ ವೈಬ್ರೇಷನ್ಗೆ ಸೊಟ್ಟಗಾಗಿರೋ ಮೂಗು ನೆಟ್ಟಗಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನನ್ನ ಜೊತೆ ಮಾತಾಡಿ. ನಾನ್ ನಿಮ್ ಜೊತೆ ಮಾತಾಡಲ್ಲ. ನೀವು ಮಾತಾಡ್ಬಿಡಿ ಬಿಡಿ, ನಾನೇ ನಿಮ್ಗೆ ಚಕ್ರಗಳಿಗೆ ಕೊಟ್ಬಿಟ್ಟು ನಗಿಸ್ಬಿಡ್ತೀನಿ. ಚಿಕ್ಕ ಮಕ್ಳ ತರ ಬಿಹೇವ್ ಮಾಡ್ಬಿಡಿ, ಕ್ಷಮ ಆಗಲ್ಲ. ನೋಡಿ ಜಾಜಿ ಜಂಬಲ್ ದಿನ್ನಿಯವರೇ, ಈ ಗಂಡ ಮತ್ತು ಹೆಂಡತಿ ಆದವ್ರಿಗೆ ಒಂದು ಮಗು ಅಂತ ಆಗೋವರೆಗೂ ಅವ್ರು ಚಿಕ್ಕ ಮಕ್ಳ ತರನೇ ಇರ್ಬೇಕು ಅಂತ ನನ್ನಂತ ಯಾವನೋ ಕಳ್ಳನ ಮಗ ಹೇಳೋನೆ. ನನ್ ಮೂಗ್ ನಾನೇ ಸರಿ ಮಾಡ್ಕೊತೀನಿ. ಆ ರಾಜೇಶ್ವರಿ ಬೇಕು ಅಂತ ಸುಳ್ಳು ಸುದ್ದಿ ಹಬ್ಸಿದಾಳ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಏನು ಯಜಮಾನ್ರೆ, ಅದೇನೋ ಕೊಡ್ತೀನಿ ಅಂದ್ರಲ್ಲ, ಅದನ್ನ ನನಗೆ ಕೊಡಿ. ನಾನೇನ್ ಕೊಡ್ತೀನಿ ಅನ್ನೆ. ಕಚ್ಕೊಳ್ಳಿ. ಜಾಜಿ ಅವರೇ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಈ ಏರಿಯಾ ಅಷ್ಟೇ ಅಲ್ಲ, ಆ ಏರಿಯಾದಲ್ಲೂ ಫೇಮಸ್ ಆಗ್ಬಿಟ್ರಿ. ಹೇಗಿತ್ತು ನನ್ನ ಸ್ಪೀಚ್? ಹೇಗಿತ್ತು ನನ್ನ ಪಾಯಿಂಟ್? ಅದಕ್ಕೆ ಟಿವಿ 10 ಅವರು ಅದನ್ನೆಲ್ಲ ಹಾಗೆ ಪ್ರಸಾರ ಮಾಡಿದ್ರೆ ನೋಡಿದ ಪ್ರೇಕ್ಷಕರು ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ. ಅದಕ್ಕೆ ಏನಂತ ಮಾತಾಡಿದ್ರಿ? ಜನಗಳಿಗೆ ಕರೆಕ್ಟ್ ಆಗಿ ನೀರ್ನ ಬಿಡ್ತಿಲ್ಲ, ಜನಗಳ ಕಷ್ಟನ ಯಾರು ಅರ್ಥ ಮಾಡ್ಕೊತಿಲ್ಲ. ಹೀಗೆ ಮಾಡ್ತಾ ಇದ್ರೆ ವಾಟರ್ ಬೋರ್ಡ್ ಆಫೀಸ್ ಮೇಲೆ ದಾಳಿ ಮಾಡಿ ಬೀಗ ಹಾಕ್ಸಿ ಅಂತ ಜನಗಳನ್ನ ಎಕ್ಕಟ್ಟಿದ್ದೀನಿ. ಕರೆಕ್ಟ್ ಆಗಿ ಮಾಡಿದ್ರೆ ಅಲ್ಲ, ನಿಮ್ ಜೊತೆ ಮಾತಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ತುಂಬಾ ಟಯರ್ಡ್ ಆಗಿದ್ದೀನಿ, ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಓಕೆ? ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಚಂಪಾ, ಚಂಪಾ, ಅಡ್ಗೆ ಮೇಲೆ ನೀರ್ ಬರ್ತಾ ಇದ್ದೇನೆ. ಇಷ್ಟೊತ್ತವರೆಗೂ ಬರ್ತಾ ಇತ್ತು. ನೀವ್ ಅದ್ ಯಾವ್ದೋ ಏರಿಯಾಗ ಹೋಗಿ ಗಲಾಟೆ ಮಾಡ್ಕೊಂಡ್ ಬಂದ್ರಲ್ಲ, ಅದಕ್ಕೆ ವಾಟರ್ ಬೋರ್ಡ್ನವರು ಅಲ್ಲಿ ನೀರ್ ಬಿಟ್ಟು ಇಲ್ಲಿ ಬಂದ್ ಮಾಡಿದೆ. ಏನು ಯಜಮಾನ್ರೆ, 2 ದಿನಕ್ಕೆ ತಗೊಂಡೋಗಿ ಬೋರ್ವೆಲ್ಲಿಂದ ನೀರ್ ತಗೊಂಡ್ಬನ್ನಿ. ಗಂಡನ ಒಂದ್ಸಲ ಕಟ್ಟ ಕಡೆಯ ತುಂಡು ಬೀದಿನಲ್ಲಿ ಬಿಂದಿಗೆ ಹಿಡ್ಕೊಂಡೋಗಿ ನಾನು ಬೋರ್ ಹತ್ರ ಕುತ್ಕೊಳ್ಳಿ ಆಗಲ್ಲ. ನೀವ್ ನೀರ್ ತರ್ಲಿಲ್ಲ ಅಂದ್ರೆ ನಾನು ಅಡ್ಗೆ ಹೆಂಗ್ ಮಾಡ್ಲಿ? ಲೇ, ಅವ್ರು ಯಾಕೆ ನೀರನ್ನ ನಿಲ್ಸಿದ್ರು ಅಂತ ಫೋನ್ ಮಾಡಿ ಕೇಳೆ. ಕೇಳೋದೇನ್ ಬಂತು? ನೀರ್ ನಿಲ್ಸೋ ಹಂಗ್ ಮಾಡಿರೋದು ನಿಮ್ ಏನ್ರೆ ಅವ್ರನ್ನ ಕೇಳಿ. ಅದಕ್ಕೆ ನಿಮ್ ಮೂಗ್ ಕಟ್ಟಿ ಅಂತ ಹೋಗೋ ಬರೋ ಜನ ಎಲ್ಲ ಮಾತಾಡ್ಕೊತಾ ಇದಾರೆ. ನೀನಾದ್ರೂ ಹೇಳೆ, ನಿಜವಾಗ್ಲೂ ನನ್ ಮೂಗು ಸೊಟ್ಟಿಗಿದ್ಯಾ? ಇಲ್ಲ, ಅದಕ್ಕೆ ನಿಮ್ ಮೂಗ್ ಸರಿಯಾಗಿದೆ, ಅದು ಸ್ವಲ್ಪ ಕಟ್ಟಿಗಿದೆ. ನಾನೇ ಹೋಗಿ ಕನ್ನಡಿ ನೋಡ್ತೀನಿ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಕ್ಯಾಮ್ರಾಮನ್ ಗೋಪಿ ರೆಡಿನಾ? ರೆಡಿ ಮೇಡಮ್. ವಾಟರ್ನ ಕರೆಕ್ಟ್ ಆಗಿ ಬಿಡ್ತಿಲ್ಲ ಅಂತ ಅಪೋಸ್ ಮಾಡಿದಕ್ಕೆ ವಾಟರ್ ಬೋರ್ಡರು ನನ್ ಮೇಲೆ ತಿರುಗಿ ಬಿದ್ದಿದ್ದಾರೆ. ಹೀಗೆ ಮಾಡ್ತಾ ಇದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಕೋರ್ಟ್ಗೆ ಇಳಿತೀನಿ. ನನ್ನ ಸುಂದರವಾದ ಮುಖನ, ನನ್ನ ಸುಂದರವಾದ ಮೂಗ್ನ ನೀವೇ ನೋಡಿದ್ದೀರಾ. ಸುಂದರವಾದ ಮುಖ ತೊಳೆಯಕ್ಕೆ ನೀರೇ ಇಲ್ಲ. ಇದೆಂತ ದೌರ್ಭಾಗ್ಯ. ಈ ಕೂಡಲೇ ವಾಟರ್ ಬೋರ್ಡ್ ಅವರು ನೀರು ಬಿಡ್ಬೇಕಾಗಿ ವಿನಂತಿ. ಇಲ್ಲ ಅಂದ್ರೆ ನಾನು ಕೋರ್ಟಿಗೆ ಹೋಗ್ಲೇಬೇಕಾಗುತ್ತೆ. ಕ್ಯಾಮ್ರಾಮನ್ ಗೋಪಿ ಜೊತೆ ಜಾಜಿ, ನನ್ನ ಮೂಗ್ ಚೆನ್ನಾಗಿದೆ ಜಿ, ಇದನ್ನ ಇಮಿಡಿಯೇಟ್ ಆಗಿ ಟೆಲಿಕಾಸ್ಟ್ ಮಾಡಕ್ ಹೇಳಿ. ಎಸ್ ಮೇಡಮ್. ಮೇಡಮ್, ನನ್ನ ಹೆಸರು ಅಮರ್ ಅಂತ, ವಾಟರ್ ಬೋರ್ಡ್ ಇಂದ ಬರ್ತಾ ಇದ್ದೀನಿ. ರೀ, ನಮ್ಮನೆಗೆ ಯಾಕೆ ನೀರ್ನ ಸ್ಟಾಪ್ ಮಾಡಿದ್ರಾ? ಇಲ್ವಲ್ಲ, ಹಾಗಂತ ಯಾರು ಹೇಳಿದ್ರು? ಬೆಳಗ್ಗೆಯಿಂದ ಒಂದು ನಲ್ಲಿಲೂ ನೀರ್ ಬರ್ತಾ ಇಲ್ಲ.
ನಡೀರಿ ನೋಡೋಣ. ಬನ್ರಿ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ತಿರುಗಿಸಿ ಗೊತ್ತಾಗುತ್ತೆ. ಆಗ್ಲೇ ಬರ್ತಿರ್ಲಿಲ್ಲ. ಅಲ್ಲ ರೀ, ನೀರ್ ಬರ್ತಾ ಇದ್ರು ನೀರ್ ಬರ್ತಾ ಇಲ್ಲ ಅಂತ ಟಿವಿನಲ್ಲಿ ಕಂಪ್ಲೇಂಟ್ ಮಾಡ್ತೀರೇನ್ರಿ? ನಮ್ ಡಿಪಾರ್ಟ್ಮೆಂಟ್ ಮೇಲೆ ಗೂಬೆ ಕೂರಿಸ್ತೀರೇನ್ರಿ? ಈ ಸಣ್ಣ ವಿಷಯನ ಹೈಲೈಟ್ ಮಾಡಿ ಪಬ್ಲಿಕ್ ಗೆ ರಾಂಗ್ ಮೆಸೇಜ್ ಕೊಡ್ತಾ ಇದೀರೇನ್ರಿ? ನೀವು ಇದೇ ರೀತಿ ಮಾಡಿದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬೇಕಾಗುತ್ತೆ. ನಾನು ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವರು ಕೆಟ್ಟವನು ಇಂತ ಸ್ವಟ್ ಮುಗಿ ಇಟ್ಕೊಂಡೆ ಹೀಗೆಲ್ಲ ಮಾತಾಡ್ತಿರಲ್ಲ. ಇನ್ನೇನಾದ್ರೂ ಮೂಗ್ ನೆಟ್ಗಿದ್ದಿದ್ರೆ ಇನ್ನೇನ್ ಆಡ್ತಿದ್ರಿ? ಈ ಮುಖಕ್ಕೆ ಸ್ವಟ್ ಮುಗ್ ಬೇರೆ ಕೇಳು. ಏನಮ್ಮ ಗಂಡುಗಲಿ ವಂಶದ ಸೊಸೆಯಾಗಿ ಕಂಡವ್ರ ಹತ್ರ ಬಯಸ್ಕೊತೀಯಲ್ಲ, ನಿನಗೆ ಅವಮಾನ ಆಯ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ತುಂಬಾ ಅವಮಾನ ಆಗ್ತೈತಮ್ಮ. ಜಾಜಿ ಅವ್ರೆ, ಯಾಕೆ ತೆಲ್ಲಾಗಿದ್ರಿ? ಏನಾಯ್ತು? ವಾಟರ್ ಬೋರ್ಡ್ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೆದರ್ಸಿದ್ನಲ್ಲ, ಆ ಕೇಸು ನನ್ಗೆ ರಿವರ್ಸ್ ಆಗಿದೆ. ನಿಮ್ಗೆ ಒಳ್ಳೆ ಹೆಸರು ಬರ್ಬೇಕು ಅಂದ್ರೆ ರಾಜಕಾರಣಿ ಸಂಗಪ್ಪ ಅವ್ರ ಕೇಸ್ ತಗೊಳ್ಳಿ. ಏನವ್ರ ಕೇಸು? ಅವ್ರ ಮೊದಲೇ ಹೆಂಡತಿ ಕೈ ಕೊಟ್ಟು ಅವಳ ಪರ್ಮಿಷನ್ ಇಲ್ದೆ ಇನ್ನೊಬ್ಬಳನ್ನ ಪ್ರೀತಿಸ್ತಾ ಇದಾರೆ. ಅವ್ರ ಮೊದಲೇ ಹೆಂಡತಿ ಹೆಸರೇನು? ಸವಿತಾ ಅಂತ. ಮೊದಲು ಅವ್ರನ್ನ ಇಂಟರ್ವ್ಯೂ ಮಾಡಿ ಸಂಗಪ್ಪನ್ ಮಾನ ಮರ್ಯಾದೆ ಹರಾಜ್ ಹಾಕಿ ನನ್ ಮುಖ ಚೆನ್ನಾಗಿದೆ ಅಂತ ಹೇಳ್ಕೊತೀವಿ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ನಮಸ್ಕಾರ ದೀಕ್ಷಾ. ನಾನು ಇವತ್ತು ರಾಜಕಾರಣಿ ಸಂಗಪ್ಪ ಅವರ ಮೊದಲೇ ಹೇಳಿ ಸವಿತಾ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸವಿತಾ. ನಮಸ್ಕಾರ. ಸಂಗಪ್ಪ ಅವ್ರಿಗೆ ನೀವು ವೈಫಾ ಅಥವಾ ಲವರ್? ನಾನ್ ಯಾಕೆ ಲವರ್ ಆಗ್ತೀನಿ? ಮೊದ್ಲು ಲವರ್ ಆಗಿದ್ದೆ. ಸಂಗಪ್ಪ ಅವರು ನನ್ನನ್ನೇ ಲವ್ ಮಾಡಿ 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 ಸುಸ್ತಾಗಿ ಕೊನೆಗೆ ನನ್ನನ್ನೇ ಮದುವೆ ಮಾಡ್ಕೊಂಡ್ಬಿಟ್ರು. ಸಂಗಪ್ಪ ಅವರು ನಿಮ್ಗೆ ಕೈ ಕೊಟ್ಟು ಬೇರೆ ಹುಡುಗಿಯಿಂದ ಹೋಗಿದ್ದಾರೆ ಅಂತ ನ್ಯೂಸ್ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ದುಃಖ ಆಗ್ತಾ ಇದೆ. ದುಃಖ ಅಂದ್ರೆ ಯಾವ ತರ ದುಃಖ ಆಗ್ತಾ ಇದೆ? ನಿಮ್ಗೆ ನಿಮ್ಮ ಗಂಡ ಕೈ ಕೊಟ್ಟು ರಾಜೇಶ್ವರಿ ಹಿಂದೆ ಹೋದ್ರೆ ನಿಮ್ಗೆ ಎಷ್ಟು ದುಃಖ ಆಗುತ್ತೋ ಅಷ್ಟೇ ದುಃಖ ನನಗೂ ಆಗ್ತಾ ಇದೆ. ಇಲ್ಲೋ ರಾಜೇಶ್ವರಿ ವಿಷಯ. ಈಗ ನಿಮ್ ಯಜಮಾನ್ರು ನಿಮ್ಗಿಂತ ಸುಂದರವಾಗಿರೋ ಆ ರಾಜೇಶ್ವರಿನ ಮದುವೆ ಮಾಡ್ಕೊಂಡ್ ಬಂದ್ರೆ ಆಗ ನೀವೇನ್ ಮಾಡ್ತೀರಾ? ಈಗ ರಾಜೇಶ್ವರಿ ಟಾಪಿಕ್ ಬೇಡ, ನಿಮ್ ವಿಷಯ ಹೇಳಿ. ಈಗ ನನ್ನನ್ನ ಇಂಟ್ರಿ ಮಾಡ್ತಿರೋ ಉದ್ದೇಶ ಏನು? ಸಂಗಪ್ಪ ಅವರು ನಿಮಗೆ ಮಾಡಿರೋ ಅನ್ಯಾಯ ದೌರ್ಜನ್ಯನ ಜನಕ್ಕೆ ತಿಳಿಸ್ಬೇಕು. ನೀವು ಮಾತಾಡೋದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ಶೂಟ್ ಮಾಡ್ಕೊಂಡು ಟೆಲಿಕಾಸ್ಟ್ ಮಾಡ್ತೀವಿ. ಅದರಿಂದ ಜನರಿಗೆ ನಿಮ್ಮ ಮೇಲೆ ಸಿಂಪತಿ ಹುಟ್ಟಿ ಎಲೆಕ್ಷನ್ ಅಲ್ಲಿ ನೀವೇ ಗೆಲ್ಲ ಹಾಗೆ ಮಾಡ್ತೀವಿ. ಸಮಾಜ ಕಲ್ಯಾಣ ಮಂತ್ರಿ ಅಂತ ಅವ್ರು ಇದ್ಕೊಂಡು ಈಗ ಯಾರ್ಯಾರಿಗೋ ಕಲ್ಯಾಣ ಮಾಡಕ್ ಹೊರಟಿದಾರಲ್ಲ, ಇದು ಸರಿನಾ? ಪ್ರಿಯ ವೀಕ್ಷಕರೇ, ಇದು ತುಂಬಾ ಒಳ್ಳೆ ಪ್ರಶ್ನೆ. ಸಂಗಪ್ಪ ಅವರು ಮಂತ್ರಿ ಆಗಿದ್ಕೊಂಡು ಬೇರೆ ಯಾವ್ದೋ ಹುಡುಗಿ ಹಿಂದೆ ಬಿದ್ದಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಇಂಥ ಕೇಸ್ಗಳು ಟಿವಿಲಿ ಟೆಲಿಕಾಸ್ಟ್ ಆಗ್ತಾನೆ ಇದೆ. ಸಂಗಪ್ಪ ಅವ್ರ ಕೇಸು ಈಗ ಆಡ್ ಆಗಿದೆ. ಸಂಗಪ್ಪ ಅವರೇ, ಈ ಕೂಡ್ಲೆ ನೀವು ನಿಮ್ಮ ಲವರ್ನ ಬಿಟ್ಟು ಹೆಂಡತಿ ಜೊತೆ ಇರ್ಬೇಕು. ಇಲ್ಲ ಅಂದ್ರೆ ಮತದಾರರೇ ನೀವೇ ಇವರಿಬ್ರನ್ನು ಒಂದ್ ಮಾಡ್ಬೇಕು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ನಾನು ಜಾಜಿ, ನನ್ನ ಮೂಗು ಚೆನ್ನಾಗಿದೆ ಜಿ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಜಾಜಿ ಅವರೇ, ಜಾಜಿ ಅವರೇ, ಜಾಜಿ ಅವರೇ. ವೆಲ್ಕಮ್ ಮಿಸ್ಟರ್ ಸಂಗಪ್ಪ. ಸಂಗಪ್ಪ ಯಾರು ಏನು ಅಂತ ಗೊತ್ತಾ? ನೀವು ಗೊತ್ತು, ನಿಮ್ ಹೆಂಡತಿನೂ ಗೊತ್ತು. ಎಲ್ಲಿದ್ದಾಳು ಅವಳು? ಅವ್ರು ಇಲ್ಲೇ ಇದ್ದಾರೆ. ತೋರಿಸಿ ನೋಡೋಣ. ಸವಿತಾ, ಸವಿತಾ, ಅವರು ನಮ್ಮನೇಲೆ ಇಲ್ಲೇ ಇದ್ರು. ನಮ್ಮನೇಲಿರೋ ಸವಿತಾ ಇಲ್ಲಿ ಹೇಗ್ರಿ ಬರ್ತಾಳೆ? ನನ್ನ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಗೊತ್ತೇನ್ರಿ? ಇಡೀ ಕರ್ನಾಟಕದಲ್ಲಿ ನನ್ನಂತ ಒಳ್ಳೆ ಮಂತ್ರಿ ಇಲ್ಲ ರೀ. ಹೆಣ್ಮಕ್ಳು ಅಂತಂದ್ರೆ ಎಷ್ಟು ಗೌರವ. ನಮ್ಮ ಸಂಸಾರನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಗೊತ್ತೇನ್ರಿ? ಅಂಥದ್ರಲ್ಲಿ ನನ್ನ ಮುಖಕ್ಕೆ ಮಸಿ ಬಳಿತೀರಿ. ನಿಮ್ ಹೆಂಡತಿ ಸವಿತಾ ಇಲ್ಲೇ ಇದ್ರು ರೀ. ಮನೇಲಿ ಪಾಪ ಅವಳು ಗೋ ಅಂತ ಅಳ್ತಾ ಕೂತಿದ್ದಾಳೆ. ಇಲ್ಲದೆಲ್ಲ ಹೇಳಿ ನನಗೆ ಅವಮಾನ ಮಾಡ್ತೀರೇನ್ರಿ? ಯಾಕ್ರಿ ತಲೆ ಚಿಚ್ಕೋತಾ ಇದ್ದೀರಾ? ಮಾಡಿದ ತಪ್ಪಿನ ಅರಿವಾಯ್ತು. ಸಂಗಪ್ಪ ಅವರೇ, ನಿಮ್ ಬಗ್ಗೆ ವಿರೋಧ ಪಕ್ಷದವರು ಸಾಕಷ್ಟು ಕಟು ಮಾತುಗಳನ್ನ ಆಡಿದ್ದಾರೆ. ಅದ್ರ ಬಗ್ಗೆ ಜನರನ್ನ ಸಂಪರ್ಕ ಮಾಡಿ ಒಂದು ಕಾರ್ಯಕ್ರಮನ ಏರ್ಪಡಿಸ್ತೀನಿ. ಅಲ್ಲಿ ಬಂದು ಮಾತಾಡಿ. ಬರ್ತೀನ್ರಿ, ಬಂದೇ ಬರ್ತೀನಿ. ಮೈಕ್ ಇರೋ ಕಡೆ ಬಂದು ಭಾಷಣ ಮಾಡೇ ಮಾಡ್ತೀನಿ. ಆದ್ರೆ ಇದೊಂದ್ ವೇಳೆ ಸುಳ್ಳು ಅಂತ ಗೊತ್ತಾದ್ರೆ ನಿಮ್ಮ ಮೇಲೆ ಮಾನವ ಮೊಕದ್ದಮೆ ಹಾಕಿ ಜೈಲು ಕಳಿಸ್ತೀನಿ. ನಮಸ್ಕಾರ ರಾಜಕಾರಣಿ ಸಂಗಪ್ಪನವ್ರಿಗೆ. ಓ
ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಮನೇಲಿರೋ ತುಂಡನ್ ಸರಿಯಾಗಿ ನೋಡ್ಕೋ, ಇಲ್ಲಾಂದ್ರೆ ಕೊಡ್ಲಿ ತಂದು ನಿಮ್ ತುಂಡನ್ನ ತೊಂಡ್ ಮಾಡ್ತೀನಿ. ಹೋಗಿ ಹೋಗಿ ಸಂಗಪ್ಪನ ಯಾಕ್ರಿ ಎದುರಾಕೊಂಡ್ರಿ? ಮಹಾನ್ ಡೇಂಜರ್ ಮನುಷ್ಯ. ಮೊದಲೆಲ್ಲ ಈ ಕಾಡಲ್ಲಿ ಕಳತನದಿಂದ ಕಟ್ಟಿಗೆ ಕಳ್ಕೊಂಡಿದ್ದ, ನಾಡಿ ಬಂದು ಮಂತ್ರಿ ಆಗ್ಬಿಟ್ಟವನೆ. ಅಭಿ ಅವ್ರ ಹೆಂಡತಿನ ಬಿಟ್ಟು ಬೇರೆ ಹುಡುಗಿಯಿಂದ ಬಿತ್ತಿದ್ದಾರೆ. ಪರ್ಸನಲ್ ಮ್ಯಾಟರ್ ಬಿಡ್ರಿ, ಅದರಿಂದ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ? ತೊಂದ್ರೆ ಅಲ್ಲ, ವೋಟ್ ಹಾಕಿ ಗೆಲ್ಸಿಲ್ವಾ? ಈ ಬುದ್ಧಿ ವೋಟ್ ಹಾಕೋಕ್ಕಿಂತ ಮೊದಲೇ ಇರ್ಬೇಕಿತ್ತು. ವೋಟ್ ಹಾಕಿದ್ಮೇಲೆ ಮಾತಾಡಿದ್ರೆ ಏನು ಬಂತು ಭಾಗ್ಯ? ಇಷ್ಟಕ್ಕೂ ನೀವು ಯಾವ ರಾಜಕಾರಣಿ ವೋಟ್ ಹಾಕಿದ್ರು ಆ ವ್ಯಕ್ತಿಯ ಕೆಟ್ಟ ನಡತೆಗಳನ್ನೆಲ್ಲ ಹಂಗಂಗೆ ಮರ್ತು ಬಿಡಬೇಕು. ಒಳ್ಳೆ ಗುಣಗಳನ್ನು ಮಾತ್ರ ಆಡಾಡಿ ಹೊಗಳು ಕೆಡಬೇಕು. ಒಳ್ಳೆ ಕೆಲ್ಸನ ಟಿವಿಲಿ ತೋರಿಸಿದ್ರೆ ಯಾರು ನೋಡಲ್ಲ, ಕೆಟ್ಟ ಕೆಲ್ಸನ ತೋರಿಸಿದ್ರೆ ಜನ ಚಪ್ಪರ್ಸ್ಕೊಂಡು ನೋಡ್ತಾರೆ, TRPನೂ ಜಾಸ್ತಿ ಆಗುತ್ತೆ. ಅತ್ತೆ, ಇವತ್ತು 25 ಜನನ ಇಂಟರ್ವ್ಯೂ ಮಾಡಿದೆ. ಯಾರ್ಯಾರನ್ನ ಇಂಟರ್ವ್ಯೂ ಮಾಡ್ದೆಮ್ಮ? ವಿರೋಧ ಪಕ್ಷದವ್ರನ್ನ, ಹಳೆ ರಾಜಕಾರಣಿಗಳನ್ನ, ಸ್ಪೋರ್ಟ್ಸ್ ಮೆನ್ನ ಎಲ್ಲರನ್ನೂ ಇಂಟರ್ವ್ಯೂ ಮಾಡಿದೆ. ಅವಳೆಲ್ಲ ಏನ್ ಹೇಳಿದ್ಲು? ಸಂಗಪ್ಪ ಮಾಡ್ತಿರೋದು ಸರಿ ಇಲ್ಲ, ಅವನ್ಗೆ ಲವ್ವರ್ ಇದ್ದಾಳೆ, ಎಷ್ಟೋ ಜನ ಹುಡುಗರಿಗೆ ಕೈ ಕೊಟ್ಟಿದ್ದಾನೆ ಅಂತ ಹೇಳಿದ್ರು. ಟೇಪ್ನ TV10 ಅವರಿಗೆ ಕೊಟ್ಟಿದ್ದೀನಿ. ಟೆಲಿಕಾಸ್ಟ್ ಆಗ್ತಿದ್ದಾಗೆ ಜನರೆಲ್ಲ ಸೇರ್ಕೊಂಡು ಅವ್ನ ಜನ್ಮನ ಚಾಲಾಡ್ತಾರೆ. ಒಂದು ಆ ಸಂಗಪ್ಪ ಎದುರ್ಕೊಂಡು ರಾಜೀನಾಮೆ ಕೊಡ್ಬೇಕು, ಇಲ್ಲ ಅಂದ್ರೆ ಕಾಂಪನ್ಸೇಷನ್ ಅಂತ 10 ಕೋಟಿ ಕಿತ್ಕೊಳ್ಳಿ, ಅದ್ರಲ್ಲಿ 1-2 ಕೋಟಿ ನನಗೆ ಕೊಟ್ಬಿಡಿ. ಮೇಡಮ್, ನಾವಿವತ್ತು ಕವರೇಜ್ ಮಾಡಿರೋ ಪ್ರೋಗ್ರಾಮ್ನ ಟೆಲಿಕಾಸ್ಟ್ ಮಾಡಕ್ಕಾಗಲ್ಲ. ಯಾಕ್ರಿ? ಅದೆಷ್ಟು ದೊಡ್ಡ ಸೆನ್ಸೇಷನಲ್ ನ್ಯೂಸ್, ಯಾಕೆ ಟೆಲಿಕಾಸ್ಟ್ ಮಾಡಲ್ಲ? ನಾನೇ ಹೆಡ್ ಮಾತಾಡ್ತೀನಿ. ನೀವೇ ಹೆಡ್ ಹತ್ರ ಆದ್ರೂ ಮಾತಾಡಿ, ಟೈಲ್ ಹತ್ರ ಆದ್ರೂ ಮಾತಾಡಿ, ಏನು ಪ್ರಯೋಜನ ಆಗಲ್ಲ ಮೇಡಮ್. ಅದೇ ಯಾಕೆ ಅಂತ ಕೇಳ್ತಿರೋದು. ಈಗ ಅದು TV10 ಆಗಿಲ್ಲ, ಸಂಗಪ್ಪ ಚಾನೆಲ್ ಆಗೋಗಿದೆ. ಸಂಗಪ್ಪನವರು 100 ಕೋಟಿ ಕೊಟ್ಟು ನಮ್ ಚಾನೆಲ್ ನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಮೇನ್ ಅಂಕರ್ ಯಾರು ಗೊತ್ತಾ? ಅಲ್ಲ, ರಂಗಮ್ಮ.